ಹಾಯ್ ಹಲೋ ನಮಸ್ಕಾರ. ಇದು ನಾನು ನಿಮ್ಮ ಪ್ರೀತಿಯ ಲತಾ. ನೀವು ನೋಡ್ತಿದ್ದೀರಾ ಇದು ಲತಾ ಸಚಿನ್ ಯೂಟ್ಯೂಬ್ ಚಾನಲ್. ನನಗೆ ಇವತ್ತು ಸ್ವಲ್ಪ ಗಂಟಲಲ್ಲಿ ಕಿಚ್ಚಿತ್ತು, ಹಾಗಾಗಿ ಒಂದು ದೊಡ್ಡ ಪಾತ್ರೆ ಎಲೆನ ಬಳಸ್ಕೊಂಡು ಒಂದು ಕಷಾಯನ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕಾಗಿ ನಾನಿಲ್ಲಿ 1 ಲೋಟ ನೀರನ್ನು ಸೇರಿಸ್ಕೊಂಡು ನಂತರ ಅದಕ್ಕೆ ನಾನಿಲ್ಲಿ ಸ್ವಲ್ಪ ಬೆಲ್ಲವನ್ನು ಸೇರಿಸ್ಕೊಂಡು ನಂತರ ನಾನಿಲ್ಲಿ ಒಂದು 4 ರಿಂದ 5 ದೊಡ್ಡ ಪಾತ್ರೆ ಎಲೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಒಬ್ಬರಿಗೆ ಮಾಡ್ಕೊಳ್ತೀವಿ ಅಂದರೆ 4 ರಿಂದ 5 ಎಲೆ ಸಾಕಾಗತ್ತೆ. ಇದನ್ನು ನಾವು 1 ರಿಂದ 2 ಬಾರಿ ಕುಡಿಯೋದ್ರೊಳಗೆ ನಮ್ಮ ಗಂಟಲಲ್ಲಿ ಯಾವುದೇ ರೀತಿ ನೋವು ಇರ್ಬೋದು ಅಥವಾ ಗಂಟಲಲ್ಲಿ ಕಫ ಇದ್ದರೆ ಖಂಡಿತವಾಗ್ಲೂ ಕಡಿಮೆ ಆಗುತ್ತೆ. ಇದನ್ನು ಸೇರಿಸ್ಕೊಂಡು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು 4 ರಿಂದ 5 ನಿಮಿಷ ಕುದಿಸ್ಕೊಂಡು ನಂತರ ನಾನಿಲ್ಲಿ ಸೋಸ್ಕೊಳ್ತಾ ಇದ್ದೀನಿ. ಇದನ್ನು ಮಕ್ಕಳಿಗೆ ಕೊಡೋದಾದರೆ ಒಂದು 2 ರಿಂದ 3 ಎಲೆ ಸೇರಿಸಿ ಕೊಟ್ಟರೆ ಸಾಕಾಗತ್ತೆ. ಇಲ್ಲಾಂದರೆ ತುಂಬಾ ಸ್ಟ್ರಾಂಗ್ ಅನಿಸುತ್ತೆ. ಯಾವುದೇ ಒಂದು ಹೋಮ್ ರೆಮಿಡಿನ ಸ್ಟಾರ್ಟಿಂಗಲ್ಲೇ ಯೂಸ್ ಮಾಡಿ, ಅಂದರೆ ಸ್ವಲ್ಪ ಆಗಿದೆ ಅನ್ನುವಾಗಲೇ ಯೂಸ್ ಮಾಡಿ, ನಿಮಗೆ ಚೆನ್ನಾಗಿ ವರ್ಕ್ ಆಗುತ್ತೆ. ನಾನಿಲ್ಲಿ ಒಂದು ಸಲಾಡನ್ನು ಮಾಡ್ಕೊಳ್ಳೋದಕ್ಕೆ ಮೊಳಕೆ ಕಾಳನ್ನು ಸ್ಟೀಮ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟೀಮ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಕಡಲೆಕಾಳು ಮತ್ತು ಹೆಸರು ಕಾಳನ್ನು ಮೊಳಕೆ ಕಟ್ಟಿದ್ದನ್ನು ತೊಗೊಂಡಿದ್ದೀನಿ. ನೀವು ಯಾವುದೇ ಒಂದು ಕಾಳನ್ನು ಸ್ಟೀಮ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ನೀರಿಗೆ ಸ್ವಲ್ಪ ಹುಣಸೆಹಣ್ಣನ್ನು ಸೇರಿಸ್ಕೊಳ್ಳಿ. ಆವಾಗ ಪಾತ್ರೆ ಹಾಳಾಗೋದಿಲ್ಲ, ತುಂಬ ದಿನ ಬಾಳಿಕೆ ಬರುತ್ತೆ. ನಾನಿಲ್ಲಿ 2 ಥರದ ಕಾಳನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ನಿಮಗೆ ಬೇಕಂದರೆ ಹುರುಳಿಕಾಳು ಕೂಡ ಯೂಸ್ ಮಾಡ್ಕೊಳ್ಬೋದು. ಈ ಸಲಾಡ್ ಜೊತೆ ಸ್ವಲ್ಪ ಫ್ರೂಟ್ ಕೂಡ ತೊಗೊಳ್ಳೋದಕ್ಕೆ ನಾನಿಲ್ಲಿ ವಾಟರ್ ಮಿಲನನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸಾಕಷ್ಟು ವಿಡಿಯೋಗಳಲ್ಲಿ ನೋಡೇ ಇರ್ತೀವಿ ವಾಟರ್ ಮಿಲನ್ಗೆ ಕಲರ್ ಇಂಜೆಕ್ಟ್ ಮಾಡಿರೋದನ್ನು. ನಮಗೆ ಯಾವುದು ನ್ಯಾಚುರಲ್ ಹಾಗೆಯೇ ಕಲರ್ ಇಂಜೆಕ್ಟ್ ಮಾಡಿರ್ತಾರೆ ಅಂತ ಕಂಡುಹಿಡಿಯೋದಕ್ಕೆ ಒಂದು ಟಿಶ್ಯೂ ಪೇಪರ್ನ ತೊಗೊಂಡು ಈ ರೀತಿ ಪ್ರೆಸ್ ಮಾಡಿದರೆ ನಿಮಗೆ ಕಲರ್ ಏನಾದರೂ ರೆಡ್ಡಾಗಿ ಟರ್ನ್ ಆದರೆ ಅದು ಕಲರ್ ಹಾಕಿರ್ತಾರೆ, ಅಥವಾ ಹಾಗೆಯೇ ಇದ್ದರೆ ಟ್ರಾನ್ಸ್ಪರೆಂಟಾಗಿ ಅದಕ್ಕೆ ಯಾವುದೇ ರೀತಿ ಕೆಮಿಕಲನ್ನು ಹಾಕಿಲ್ಲ ಅಂತ. ಸಾಕಷ್ಟು ಜನಕ್ಕೆ ಶೀತ ಆಗ್ತಿರುತ್ತೆ ಹಣ್ಣುಗಳನ್ನು ಜಾಸ್ತಿ ತಿಂದಾಗ. ಅಂಥವರು ಸ್ವಲ್ಪ ಉಪ್ಪು, ಸ್ವಲ್ಪ ಖಾರದ ಪುಡಿ, ಹಾಗೆಯೇ ಸ್ವಲ್ಪ ಪೆಪ್ಪರ್ ಪುಡಿಯನ್ನು ಹಾಕ್ಕೊಂಡ್ರೆ, ಅಂದರೆ ಕಾಳು ಮೆಣಸಿನ ಪುಡಿಯನ್ನು ಹಾಕ್ಕೊಂಡ್ರೆ ಆದಷ್ಟು ಶೀತ ಆಗೋದಿಲ್ಲ. ಮಕ್ಕಳಿಗೆ ಕೊಡುವಾಗಲೂ ಕೂಡ ಇದೇ ರೀತಿ ಕೊಡಿ, ಶೀತ ಆಗೋದಿಲ್ಲ. ನಂತರ ನಾನಿಲ್ಲಿ ಒಂದು ಶಾರ್ಪ್ನರ್ನ ತೋರಿಸ್ತಾ ಇದ್ದೀನಿ. ಇದು ನೈಫ್ ಶಾರ್ಪ್ನರು. ನೀವು ಸಾಕಷ್ಟು ಜನ ನೈಫ್ಗಳನ್ನು ಸಾಣೆ ಹಿಡಿಸ್ತಾ ಇರ್ತೀರ, ಬರ್ತಾನೆ ಇರ್ತಾರೆ ನಾವು ಶಾರ್ಪ್ ಮಾಡಿಕೊಡ್ತೀವಿ ಅಂತೇಳಿ. ಅದಕ್ಕೆ ನೀವು ಇನ್ವೆಸ್ಟ್ ಮಾಡೋದಕ್ಕಿಂತ ಈ ರೀತಿ ಒಂದು ನೈಫ್ ಶಾರ್ಪ್ನರ್ನ ನೀವು ತೊಗೊಂಡು ಇಟ್ಕೊಂಡ್ರೆ ಇದು ನಿಮಗೆ ತುಂಬ ದಿನ ಬಾಳಿಕೆ ಬರುತ್ತೆ. ನಾನು ಇದನ್ನು ಅಮೆಝಾನಲ್ಲಿ ಬೈ ಮಾಡಿದ್ದು. ಇದು ನನಗೆ ತುಂಬಾ ಯೂಸ್ ಆಗಿದೆ. ತಕ್ಷಣಕ್ಕೆ ನಾವೇನಾದರೂ ಶಾರ್ಪ್ ಮಾಡ್ಕೊಳ್ಬೇಕು ಅಂದರೆ ಯೂಸ್ ಮಾಡ್ಕೊಳ್ಬೋದು. ನೋಡಿ ಈ ರೀತಿಯಾಗಿ ಇದರಲ್ಲಿ 3 ಸೆಟ್ ಅಂದರೆ 3 ಲೈನ್ಸನ್ನು ಕೊಟ್ಟಿರ್ತಾರೆ. ನೀವು ಯಾವ್ದು ಕೂಡ ಯೂಸ್ ಮಾಡ್ಕೊಳ್ಬೋದು. ಇದನ್ನು ಚೆನ್ನಾಗಿ ಶಾರ್ಪ್ ಮಾಡ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ತುಂಬಾ ಯೂಸ್ ಆಗುತ್ತೆ ಕಿಚನ್ಗೆ. ಯಾರೆಲ್ಲ ಬೇಕು ಅಂದರೆ ಅಮೆಝಾನಲ್ಲಿ ಹೋಗಿ ನೀವು ಬೈ ಮಾಡ್ಕೊಳ್ಬೋದು. ಶಾರ್ಪ್ನರ್ ಅಂತ ಸರ್ಚ್ ಮಾಡಿದರೆ ನಿಮಗೆ ಸಿಗುತ್ತೆ. ನೋಡಿ ಈ ಟೊಮೊಟೊ ಎಲ್ಲ ಕಟ್ ಮಾಡುವಾಗ ತುಂಬ ಮೊಂಡ ಇದ್ದರೆ ಅಷ್ಟಾಗಿ ಕಟ್ ಮಾಡಲಿಕ್ಕೆ ಬರೋದಿಲ್ಲ. ಆವಾಗ ಈ ರೀತಿ ಶಾರ್ಪ್ನರ್ನ ಯೂಸ್ ಮಾಡಿಕೊಂಡು ಶಾರ್ಪ್ ಮಾಡಿಕೊಂಡು ಟೊಮೊಟೊ ಯಾವುದೇ ತರಕಾರಿಯಾಗಿ ಈಸಿಯಾಗಿ ಕಟ್ ಮಾಡ್ಕೊಳ್ಬೋದು. ಅದನ್ನು ಕಟ್ ಮಾಡ್ಕೊಳ್ಳೋದ್ರೊಳಗೆ ನನಗೆ ಕಾಳು ಕೂಡ ಬೆಂದಿತ್ತು. ನೋಡ್ತಾ ಇರ್ಬೋದು ಸ್ಟೀಮ್ ಮಾಡ್ಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಳು ಬೆಂದಿದೆ ಅಂತ. 10 ರಿಂದ 15 ನಿಮಿಷ ತೊಗೊಳುತ್ತೆ. ಯಾವುದೇ ತರಕಾರಿ ಅಥವಾ ಕಾಳುಗಳನ್ನು ಬೇಯಿಸ್ಕೊಳ್ಳೋದಕ್ಕಿಂತ ಈ ರೀತಿ ಸ್ಟೀಮ್ ಮಾಡಿಕೊಂಡ್ರೆ ತುಂಬಾ ಅದರಲ್ಲಿ ಇರುವಂಥ ನ್ಯೂಟ್ರಿಷನ್ಸು ಹಾಗೆಯೇ ಇರುತ್ತೆ. ನಂತರ ನೋಡ್ತಾ ಇರ್ಬೋದು ಪಾತ್ರೆ ಸ್ವಲ್ಪ ಕೂಡ ಕಲೆ ಆಗಿಲ್ಲ ಅಥವಾ ಹಾಳಾಗಿಲ್ಲ. ನಾನಿಲ್ಲಿ ಒಂದು ಬೌಲ್ಗೆ ಬೇಯಿಸಿದಂಥ ಕಾಳು, ಹಾಗೆಯೇ ಸ್ವಲ್ಪ ಸ್ವೀಟ್ ಕಾರ್ನ್, ಹಾಗೆಯೇ ಒಂದು ಟೊಮೊಟೊ, ಹಾಗೆಯೇ ಕ್ಯಾರೆಟ್, ಕ್ಯಾಪ್ಸಿಕಮ್, ಹಾಗೆಯೇ ಸೌತೆಕಾಯಿ, ಸ್ವಲ್ಪ ತೆಂಗಿನಕಾಯಿ ತುರಿ, ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಅದಕ್ಕೆ ಜೀರಿಗೆ ಪುಡಿ, ಹಾಗೆಯೇ ಕಾಳು ಮೆಣಸಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನಾನಿಲ್ಲಿ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ರುಚಿ ತುಂಬಾ ಚೆನ್ನಾಗಿರುತ್ತೆ. ಬೇಕಂದರೆ ಸೇರಿಸ್ಕೊಳ್ಬೋದು ಅಥವಾ ಖಾರದ ಪುಡಿ ಕೂಡ ಸೇರಿಸ್ಕೊಳ್ಬೋದು, ಅಥವಾ ಕಾಳು ಮೆಣಸಿನ ಪುಡಿನೇ ಜಾಸ್ತಿ ಸೇರಿಸ್ಕೊಂಡ್ರೆ ಆಗುತ್ತೆ. ನಂತರ ನಾನಿಲ್ಲಿ ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಇದರ ಜೊತೆ ನಾನು ಸ್ವಲ್ಪ ಹಣ್ಣನ್ನು ತಿಂದರೆ ಬೆಳಗಿನ ಬ್ರೇಕ್ಫಾಸ್ಟು ಕಂಪ್ಲೀಟ್ ಆಗುತ್ತೆ. ನಂತರ ನಾನಿಲ್ಲಿ ಒಂದು ಬಕೆಟ್ಗೆ ಸ್ವಲ್ಪ ಕಲ್ಲುಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ, ನೆಲ ಒರೆಸೋದಕ್ಕೆ ಅಂತೇಳಿ. ಯಾರಿಗೆಲ್ಲ ಮನೆಯಲ್ಲಿ ಒಂದು ನೆಗೆಟಿವಿಟಿ ಅಥವಾ ಒಂದು ಗುಡ್ ವೈಬ್ಸ್ ಇಲ್ಲ, ತುಂಬಾ ಮನೆಯಲ್ಲಿ ನೆಮ್ಮದಿನೇ ಇರೋದಿಲ್ಲ, ಯಾವಾಗಲೂ ಜಗಳ ಮಾಡ್ತಾ ಇರ್ತಾರೆ ಅನ್ನೋರು ಈ ರೀತಿ ನೀವು ಸ್ವಲ್ಪ
ಮನೆಯಲ್ಲಿ ಕಲ್ಲುಪ್ಪನ್ನು ಸೇರಿಸಿ ನೆಲ ಒರೆಸೋದ್ರಿಂದ ಮನೆಯಲ್ಲಿರುವಂಥ ನೆಗೆಟಿವಿಟಿ ಕಂಪ್ಲೀಟಾಗಿ ಹೊರ ಹೋಗುತ್ತೆ. ಯಾರೆಲ್ಲ ಕಸ ಹೊಡೆಯೋಗಾಗಲಿ ಅಥವಾ ನೆಲ ಒರೆಸೋಗಾಗಲಿ ಒಳಗಿಂದ ಹೊರಗಡೆ ಹೊಡೆದ್ರೆ ಅದು ತುಂಬಾ ಪಾಸಿಟಿವಿಟಿನ ಸ್ಪ್ರೆಡ್ ಮಾಡುತ್ತೆ. ಅಥವಾ ಕೆಲವೊಬ್ಬರು ಹೊರಗಿಂದ ಒಳಗಡೆ ಕಸ ಆಗಲಿ ಅಥವಾ ನೆಲನ ಒರೆಸ್ಕೊಂಡು ಬರ್ತಾರೆ, ಆವಾಗ ನಮಗೆ ಒಂದು ನೆಗೆಟಿವಿಟಿನ ಸ್ಪ್ರೆಡ್ ಮಾಡ್ದಂಗೆ ಆಗುತ್ತೆ. ಒಂದು ನೆಗೆಟಿವಿಟಿನ ಹೊರಗಿಂದ ನಾವೇ ಒಳಗಡೆ ತಂದಾಗ ಆಗುತ್ತೆ. ಕೆಲವು ಚೇಂಜಸ್ನ ಮಾಡ್ಕೊಳ್ಳೋದ್ರಿಂದ ಮನೆಯಲ್ಲಿ ಒಂದು ಪಾಸಿಟಿವ್ ವೈಬ್ ಕ್ರಿಯೇಟ್ ಆಗುತ್ತೆ. ಯಾರಿಗೆಲ್ಲ ಈ ಟಿಪ್ಸು ಯೂಸ್ ಆಗಿದೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆಯೇ ನಾನಿಲ್ಲಿ ಒಂದು ಪ್ರಸಾದನ ಮಾಡ್ಕೊಳ್ಳೋದಕ್ಕೆ ದೇವರ ನೈವೇದ್ಯಕ್ಕೆ ಮಾಡಲಿಕ್ಕೆ ಅಂತ ಹೇಳಿ ನಾನಿಲ್ಲಿ ಒಂದು ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ. ಬಾಳೆಹಣ್ಣನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ನೀವು ಯಾವ ಶೇಪಲ್ಲಿ ಬೇಕಾದರೂ ಕಟ್ ಮಾಡ್ಕೊಳ್ಬೋದು. ನಂತರ ನಾನಿಲ್ಲಿ ಒಂದು ಬೌಲ್ಗೆ ಬಾಳೆಹಣ್ಣು ಹಾಗೆಯೇ ತೆಂಗಿನಕಾಯಿ ತುರಿಯನ್ನು ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ಬೇಕಂದರೆ ನೀವು ಜೇನುತುಪ್ಪ ಕೂಡ ಸೇರಿಸ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ಬೆಲ್ಲ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಪ್ರಸಾದಕ್ಕೆ ಏನು ಮಾಡಬೇಕು ಅನ್ನೋ ಟೆನ್ಷನ್ ಇದ್ದವರಿಗೆ ಈ ವಿಡಿಯೋ ಹೆಲ್ಪ್ ಆಗಿರುತ್ತೆ. ಇದನ್ನು ಚೆನ್ನಾಗಿ ನೀವು ಮಿಕ್ಸ್ ಮಾಡಿಕೊಂಡು ದೇವರ ನೈವೇದ್ಯಕ್ಕೆ ಅಂತ ಹೇಳ್ಬೋದು. ನಂತರ ನಾವಿಲ್ಲಿ ಸ್ವಲ್ಪ ಆಚೆ ಕೆಲಸ ಇತ್ತು ಅಂತ ಹೊರಗಡೆ ಹೋಗಿದ್ವಿ. ಸಾಕಷ್ಟು ಜನ ಕಾರ್ಗಳನ್ನು ನೋಡಿರ್ತೀವಿ, ವೈಟ್, ಬ್ಲ್ಯಾಕ್, ರೆಡ್, ಬ್ಲೂ ಈ ಥರ ಕಲರ್ಸಲ್ಲಿ ನೋಡಿರ್ತೀವಿ. ಆದರೆ ನಾನು ಕೂಡ ಇವತ್ತು ಗೋಲ್ಡ್ ಕಲರಲ್ಲಿ ಕಾರನ್ನು ನೋಡ್ತಾ ಇದ್ದೀನಿ. ಇದು ರಿಯಲ್ ಗೋಲ್ಡು. ಸಾಕಷ್ಟು ಜನಕ್ಕೆ ಗೋಲ್ಡ್ ತೊಗೊಳ್ಬೇಕು ಅಥವಾ ಇದು ಜ್ಯುವೆಲರಿ ತೊಗೊಳ್ಬೇಕು ಈ ಥರ ಡ್ರೀಮ್ ಇರುತ್ತೆ. ಯಾರಿಗೆಲ್ಲ ಕಾರ್ ತೊಗೊಳ್ಬೇಕು ಅನ್ನೋ ಡ್ರೀಮ್ ಇದೆ, ಇದು ಫುಲ್ ಗೋಲ್ಡ್ ಪ್ಲೇಟೆಡ್ ಕಾರ್ ಆಗಿರುತ್ತೆ. ಈ ರೀತಿ ಯಾರಿಗಾದರೂ ಡ್ರೀಮ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಪ್ಪದೆ ತಿಳಿಸಿ. ಇದು ನಮ್ಮ ಬೆಂಗಳೂರಲ್ಲಿ ಇರುವಂಥದ್ದು ಒಂದೇ ಕಾರು, ಬೇರೆ ಎಲ್ಲಿದೆ ಅಂತ ನನಗೆ ಗೊತ್ತಿಲ್ಲ. ನಾನು ಕೇಳಿದಾಗ ಇದು ಒಂದೇ ಕಾರ್ ಅಂತ ಹೇಳ್ತಾಯಿದ್ರು. ನೋಡಲಿಕ್ಕೆ ಎಷ್ಟು ಸಖತ್ತಾಗಿದೆ, ಹಾಗೆಯೇ ಒಂದು ಯೂನಿಕ್ ಕಲರ್ ಕೊಡುತ್ತೆ. ಹಾಗೆಯೇ ಈ ಬಿಸಿಲಿಗಂತೂ ಸಖತ್ತಾಗಿ ಚೆನ್ನಾಗಿ ಶೈನ್ ಆಗ್ತಾಯಿತ್ತು. ಆಲ್ಮೋಸ್ಟ್ ರೋಡಲ್ಲಿ ಹೋಗ್ತಾ ಇದ್ರೆ ಇದೇ ಕಾರನ್ನು ನೋಡ್ತಾ ಇದ್ರೆ ಅಷ್ಟು ಲುಕ್ ಆಗಿತ್ತು. ಹಾಗೆಯೇ ನಮಗೆ ಪ್ಲ್ಯಾನ್ ಇರಲಿಲ್ಲ ಡಿಮಾರ್ಟ್ ಹೋಗ್ಬೇಕಂತ ಹೇಳಿ, ಸ್ವಲ್ಪ ಗ್ರೋಸರಿನ ತೊಗೊಂಡು ಬರಬೇಕಾಗಿತ್ತು. ಹಾಗಾಗಿ ನಾವು ಡಿಮಾರ್ಟ್ ಕೂಡ ಹೋಗಿದ್ವಿ. ಡಿಮಾರ್ಟ್ ಹೋಗಿ ಬರೋದಕ್ಕೆ ನಮಗೆ ತುಂಬಾ ಲೇಟ್ ಆಗಿತ್ತು. ಹಾಗಾಗಿ ನಾನು ಏನೇನು ತೊಗೊಂಡು ಬಂದೆ ಅಂತ ನಿಮ್ಮ ಹತ್ರ ಶೇರ್ ಮಾಡೋಕ್ಕೆ ಆಗಿಲ್ಲ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ನಾನು ಏನೇನು ತೊಗೊಂಡು ಬಂದೆ ಅಂತ ತೋರಿಸ್ತೀನಿ. ನಾನು ತುಂಬಾ ಕಡಿಮೆನೇ ಶಾಪ್ ಮಾಡಿದ್ದು, ಏಕೆಂದರೆ ಆಲ್ರೆಡಿ ಎಲ್ಲ ಗ್ರೋಸರಿ ತೊಗೊಂಡು ಬಂದಿದ್ವಿ. ತುಂಬ ಕಡಿಮೆ ಐಟಮ್ಸ್ ಬೇಕಾಗಿತ್ತು, ಹಾಗಾಗಿ ನಾವು ಸ್ವಲ್ಪನೇ ತೊಗೊಂಡು ಬಂದ್ವಿ. ಈ ವಿಡಿಯೋನ ಎಂಡ್ ಮಾಡುವಂಥ ಸಮಯ ಬಂತು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ, ಅವರಿಗೂ ಕೂಡ ಹೆಲ್ಪ್ ಆಗ್ಬೋದು. ಹಾಗೆಯೇ ಈ ವಿಡಿಯೋ ನಿಮಗೆ ಏನನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಪ್ಪದೆ ತಿಳಿಸಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಮಸ್ಕಾರ. ಕರುನಾಡು.